ನಮಸ್ಕಾರ. ನಾನಿವತ್ತೊಂದು ಪ್ರಮುಖವಾದಂಥ ವಿಚಾರ ಇಟ್ಕೊಂಡು ತಮ್ಮ ಮಾಧ್ಯಮದವರ ಮೂಲಕ ಪಾವಗಡ ತಾಲೂಕಿನ ಜನತೆಯ ಗಮನ ಸೆಳೆಯ ಬಯಸ್ತಾ ಇದ್ದೇನೆ. ಕಳೆದ 10 ದಿನಗಳಿಂದ ನಾನೊಂದು ಮಾಧ್ಯಮಗೋಷ್ಠಿ ಮಾತಾಡಿದ್ದೆ. ಮಾಧ್ಯಮದಲ್ಲಿ ನಾನು ಮಾತನಾಡ್ತಾ ಹೇಳಿದ್ದೆ, ಯಾರ್ದೋ ಜಮೀನು ಯಾರಿಗೋ ಖಾತೆ ಮಾಡ್ತಿರ್ತಕ್ಕಂಥದ್ದನ್ನು ಬಹಳ ದಾಖಲೆಗಳೊಂದಿಗೆ ವಿಸ್ತೃತವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ ನಾನು. ಅದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಸರ್ಕಾರಿ ಇನಾಮು ಜಮೀನನ್ನು ಮಾರಾಟ ಮಾಡ್ತಾರೆ. ಸರ್ಕಾರಿ ಭೂಮಿ ಮಾರಾಟ ಮಾಡ್ತಾರೆ ಅಂದರೆ ಏನ್ರಿ ಆಗಿದೆ? ಸರ್ಕಾರಿ ಭೂಮಿನ ಯಾರೋ ಮಾರಾಟ ಮಾಡ್ತಾನೆ, ಅದನ್ನು ಈ ಸಬ್ ರಿಜಿಸ್ಟ್ರ್ ನೋಂದಣಿ ಮಾಡ್ತಾನೆ, ಪಾವಗಡ ತಾಲೂಕು ಸಬ್ ರಿಜಿಸ್ಟ್ರ್. ಏನ್ರಿ ಆಗಿದೆ ಮಿಸ್ಟರ್ ಸಬ್ ರಿಜಿಸ್ಟರ್? ಪಾಣಿ ಕಾಲಂ ನಂಬರ್ 6ರಲ್ಲಿ ಇನಾಮು ಅಂತ ಇದೆ, ಸರ್ಕಾರಿ ಭೂಮಿ ಇನಾಮ್ ಭೂಮಿ ಅಂತ ದಾಖಲೆಗಳೇ ತೋರಿಸ್ತಾ ಇದೆ. ಆದರೂ ಕೂಡ ಯಾವುದೇ ದಾಖಲೆಗಳನ್ನು ಪರಿಶೀಲನೆ ಮಾಡದೆ, ಸರ್ಕಾರಿ ನಿಯಮಾವಳಿಗಳ ಅನ್ವಯ ನೋಡದೆ ಖಾತೆ ನೋಂದಣಿ ಮಾಡಿಕೊಟ್ಬಿಡ್ತಾರೆ ಪಾವಗಡ ತಾಲೂಕು ನೋಂದಣಾಧಿಕಾರಿ. ನಾನು ಫೋನ್ ಮಾಡಿ ಕೇಳಿದ್ರು, ಏನು ಸ್ವಾಮಿ ಸರ್ಕಾರಿ ಭೂಮಿನ ಮಾರಾಟ ಮಾಡ್ಲಿಕ್ಕೆ ನಿಂತಿದ್ದೀರಲ್ರಿ ಅಂತ ಅಂದರೆ, ನನ್ನ ಮೇಲೆ ಕಂಪ್ಲೇಂಟ್ ಕೊಡಿ ಸಾರ್ ಅಂತ. ಯಾವ ಮಟ್ಟಕ್ಕೆ ಬಂದಿದ್ದಾರೆ ರೀ ಅಧಿಕಾರಿಗಳು? ಕಂಪ್ಲೇಂಟ್ ಕೊಟ್ಟರೆ ಎನ್ಕ್ವೈರಿ ಆಗುತ್ತೆ, ಎನ್ಕ್ವೈರಿ ಆದರೆ ಸಸ್ಪೆಂಡ್ ಆಗ್ತಾರೆ, ಸಸ್ಪೆಂಡ್ ಆದರೆ 6 ತಿಂಗಳು ತಾನೆ ಮತ್ತೆ ಉದ್ಯೋಗ ಸಿಗುತ್ತೆ ಬಿಡಿ ಅನ್ನೋ ಮಾನಸಿಕತೆಗೆ ಬಂದು ನಿಂತಿದ್ದಾರೆ ಸರ್ಕಾರಿ ಅಧಿಕಾರಿಗಳು. ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ಮಾನಸಿಕತೆ ಬೆಳೆಸ್ಕೊಂಡಿದ್ದಾರೆ ಅಂತ. ಸರ್ಕಾರಿ ಭೂಮಿನ ಮಾರಾಟ ಮಾಡ್ತಾನೆ ಒಬ್ಬ ಆಂಧ್ರ ಪ್ರದೇಶದ ಕಲ್ಯಾಣದುರ್ಗದವನು ಬಂದು ಅಂದರೆ ಎಷ್ಟ್ರಿ ಧೈರ್ಯ? ಪಾವಗಡ ತಾಲೂಕಲ್ಲಿ ಏನ್ರಿ ಆಗಿದೆ ಅಧಿಕಾರಿಗಳಿಗೆ? ಯಾಕೆ ಪರಿಶೀಲನೆ ಮಾಡ್ತಾ ಇಲ್ಲ ನೀವು? ನೋಡಿ, ವಿರುಪ್ ಸಮುದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ 142ರಲ್ಲಿ 1 ಎಕರೆ 27 ಗುಂಟೆ ಇನಾಮ್ ಭೂಮಿ. ಅವನಿಗೆ ಯಾವುದೇ ರೀಗ್ರಾಂಟ್ ಆಗಿರೋದಿಲ್ಲ, ಅವನ ಹೆಸರಿಗೆ ಪಾಣಿ ಮಾಡ್ತಾನೆ. 2 ತಿಂಗಳಲ್ಲಿ 2 ಸಲ ಖಾತೆ ಮಾಡ್ಕೋತಾನೆ, 2 ಸಲ MR ಜನರೇಟ್ ಮಾಡ್ತಾನೆ. ನೋಡಿ, 4 ಜನರ ಹೆಸರಿಗೆ ಪಾಣಿ ಇರುತ್ತೆ, 4 ಜನದಿಂದ ಒಬ್ಬನಿಗೆ ಬರ್ತಾನೆ. ಆ ಒಬ್ಬನಿಗೆ ಖಾತೆ ಮಾಡ್ಬೇಕಾದ್ರೆ ಈ ಗ್ರಾಮ ಆಡಳಿತಾಧಿಕಾರಿ ಯಾವುದೂ ಪರಿಶೀಲನೆ ಮಾಡೋದಿಲ್ಲ. 4 ಜನರಿಂದ ಒಬ್ಬನಿಗೆ ಬರ್ಬೇಕಾದ್ರೆ ಇರಬೇಕಲ್ಲ, ವಿವಾಹ ಪತ್ರ ಇರಬೇಕು, ಇಲ್ಲ ಕ್ರಯಪತ್ರ ಇರಬೇಕು, ಇಲ್ಲ ದಾನ ಪತ್ರ ಇರಬೇಕು, ಏನಾದ್ರು ಒಂದು ಇರಬೇಕಲ್ಲ ಡಾಕ್ಯುಮೆಂಟು. ಏನೂ ಇಲ್ಲ, ಏಕಾಏಕಿ ಒಬ್ಬನ ಹೆಸರಿಗೆ ಬರೀತಾನೆ ಅವನು. ಅಲ್ಲಿಂದ ಒಬ್ಬನ ಹೆಸರಿಗೆ ಬಂದಿನ ತಂದೆ ಹೆಸರಿಂದ ಮತ್ತೆ ಮಗನ ಹೆಸರಿಗೆ ಮಾಡ್ತಾನೆ. ಶ್ರೀಧರ ಅನ್ನೋ ಮತ್ತು ಮಸ್ತಾನ್ ಅಂತ ಏನೋ ಒಬ್ಬನು ಬರ್ಕೊಂಡು ಅವನು ಕಲ್ಯಾಣದುರ್ಗದವನು ಅಂತ. ಅವನೇನು ಮಾಡ್ಬಿಡ್ತಾನೆ, ಯಾರೋ ನಳಿನ ಅನ್ನೋ ಹೆಣ್ಮಗುಗೆ ಮಾರಾಟ ಮಾಡಿಬಿಡ್ತಾನೆ 6ನೇ ತಾರೀಕು, ಈ ತಿಂಗಳು 6ನೇ ತಾರೀಕು. ಅವನೇನೋ ದುಡ್ಡು ತೊಗೊಂಡು ಹೊಟ್ಬಿಟ್ಟು ಆ ಹೆಣ್ಮಗು ದುಡ್ಡು ಕೊಟ್ಲು, ಜಮೀನು ತೊಗೊಂಡ್ರು. ಪಾಪ ಹೆಣ್ಮಗು ಈಗ ಜಮೀನು ಇಲ್ಲ, ದುಡ್ಡು ಇಲ್ಲ, ಏನ್ರಿ ಆಗ್ಬೇಕೀಗ ಹೆಣ್ಮಗು ಪರಿಸ್ಥಿತಿ? ಸಾಲ ಸೋಲ ಮಾಡ್ಕೊಂಡು ತಂದು ಹಾಕಿರ್ತಾರೆ, ಏನೋ ಜಮೀನು ಬರುತ್ತೆ ಅನ್ನೋ ಆಸೆ ಇರುತ್ತೆ, ಎಲ್ಲರಿಗೂ ಆಸೆ ಇರುತ್ತೆ, ಜಮೀನನ್ನ ಕೃಷಿ ಮಾಡಬೇಕು, ಬದುಕು ಕಟ್ಕೋಬೇಕು ಅನ್ನೋದಿರುತ್ತೆ. ಆದರೆ ಅಧಿಕಾರಿಗಳಾಗಿರ್ತಕ್ಕಂಥವ್ರು ಇದನ್ನು ಪರಿಶೀಲನೆ ಮಾಡದೆ ಖಾತೆ ಮಾಡುವಂಥದ್ದು ಮತ್ತು ಯಾರ್ದೋ ಜಮೀನು ಯಾರಿಗೋ ವರ್ಗಾವಣೆ ಮಾಡುವಂಥದ್ದು ಏನಾಗಿದೆ ತಾಲೂಕಿನ ಆಡಳಿತ ಅಧಿಕಾರಿಗಳಿಗೆ? ನನಗಂತೂ ಅರ್ಥ ಆಗ್ತಾ ಇಲ್ಲ. ತಾಲೂಕು ಆಡಳಿತ ಅಡ್ಮಿನ್ ಸತ್ತೋಗ್ಬಿಟ್ಟಿದೆ. ಈ ಬಗ್ಗೆ ಮಾನ್ಯ ಶಾಸಕರು ವೆಂಕಟೇಶ್ ಅವರ ಗಮನಕ್ಕೆ ನಾನು ತರೋದು ಬಯಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಸ್ವಲ್ಪ ಕಡಿವಾಣ ಹಾಕಲಿಕ್ಕೆ ತಾವು ಮುತುವರ್ಜಿ ವಹಿಸಿ ಸರ್. ಯುವಕರಿದ್ದೀರಿ, ಹೆಂಗಿದ್ದೀರಿ, ತಾಲೂಕನ್ನು ಕಟ್ಟಬೇಕು ಅನ್ನೋ ಕಳಕಳಿಯಿಂದ ತಾವು ಕೂಡ ಭಾಳ ಮುಂಚೂಣಿಯಲ್ಲಿದ್ದೀರಿ, ಜಿಲ್ಲೆಯಲ್ಲಿ ಒಬ್ಬ ನಾಯಕರಾಗಿ ಬೆಳೀತಾ ಇದ್ದೀರಿ. ಇಂಥ ಅಧಿಕಾರಿಗಳನ್ನ ಇಟ್ಕೊಂಡ್ರೆ ನಿಮ್ಮ ತಲೆಗೆ ಮಸಿ ಬಳಿಯೋದಂತೂ ಖಚಿತ ಸರ್. ಇವರು ದಯವಿಟ್ಟು ಇಂಥ ಅಧಿಕಾರಿಗಳಿಗೆ ಗಿವಿ ಹಿಂಡು ಅಂತ ಕೆಲಸ ತಾವು ಮಾಡಬೇಕು. ಈ ಖಾತೆ ಮಾಡಿರ್ತಕ್ಕಂಥದ್ದನ್ನು ರದ್ದುಪಡಿಸಬೇಕು ಅಂತೇಳಿ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀನಿ. ಇದು ರದ್ದುಪಡಿಸಬೇಕು, ಸರ್ಕಾರಿ ಭೂಮಿನ ಉಳಿಸಬೇಕು ಅನ್ನೋ ಅಂಥ ಆಂದೋಲನ ಇಟ್ಕೊಂಡು ಕೆಲಸ ಮಾಡುವಂಥ ಕಳಕಳಿಯಿಂದ ಬಂದಿದ್ದೀನಿ. ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ, ಗೊತ್ತಾಯ್ತಾ? ಹಾಗಾಗಿ ತಾವೆಲ್ಲರೂ ಕೂಡ ಸರ್ಕಾರಿ ಅಧಿಕಾರಿಗಳು ನಿಯಮಾವಳಿಗಳ ಅನ್ವಯ ಮಾಡದೆ ಕಾನೂನನ್ನು ಗಾಳಿಗೆ ತೋರಿ ನೀವು ಕೆಲಸ ಮಾಡೋದೇ ಆದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ರೈತರ ಒಡಗೂಡಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತೇಳಿ ನಾನು ಈ ಮೂಲಕ ತಮ್ಮ ಮೂಲಕ ನಾನು ಮಾಧ್ಯಮದ ಮೂಲಕ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದ.